ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಪಾರ್ಟ್ 10. ಇವತ್ತು ಆರ್ಸಿಬಿ ವರ್ಸಸ್ ಎಂಐ ಮ್ಯಾಚ್ ಇತ್ತು. ಆರ್ಸಿಬಿ 196 ರನ್ ನೋಡಿದ್ದಾರೆ. ಮುಂಬೈ ಕಡಿಮೆ ಓವರ್ಸ್ ಅಲ್ಲೇ ಚೆನ್ನಾಗಿ ಸ್ಕೋರ್ ಮಾಡ್ತಾವ್ರೆ. ಆ ಟೈಮಲ್ಲಿ ನಮ್ಮ ಹುಡುಗಿ ಮುದ್ದು ಐ ಮಿಸ್ಸಿಂಗ್ ಯು ಅಂತ ಮೆಸೇಜ್ ಮಾಡೋಳೆ. ನಾನು ಅದನ್ನ ಕ್ರಿಕೆಟ್ ನೋಡೋ ಟೆನ್ಷನ್ ಅಲ್ಲಿ ನೋಡ್ಲಿಲ್ಲ. 5 ನಿಮಿಷ ಆದ್ಮೇಲೆ ಕಾಲ್ ಮಾಡಿದ್ಲು. ನಾನು ಆಮೇಲೆ ಮಾಡ್ತೀನಿ ಅಂತ ಸಡನ್ ಆಗಿ ಇಟ್ಟೆ. 7 ನಿಮಿಷ ಆದ್ಮೇಲೆ ಮತ್ತೆ ಕಾಲ್ ಮಾಡಿದ್ಲು. ಮುದ್ದು ಮಿಸ್ ಮಾಡ್ಕೋತಿದ್ದೀನಿ ಅಂದ್ಲು. ಆರ್ಸಿಬಿ ಮ್ಯಾಚ್ ಇದೆ, ಆಮೇಲೆ ಕಾಲ್ ಮಾಡ್ತೀನಿ ಅಂದ. ಸಡನ್ ಆಗಿ ಫೋನ್ ಈಗ ಅವಳು ಇಟ್ಲು. 20 ಸೆಕೆಂಡ್ ಆದ್ಮೇಲೆ ನನ್ನ ಮೇಲೆ ಲವ್ ಇಲ್ಲ ನಿಂಗೆ, ಆರ್ಸಿಬಿನೇ ಮದ್ವೆ ಮಾಡ್ಕೊ ಅಂತ ಮೆಸೇಜ್ ಹಾಕಿದ್ಲು. ಮ್ಯಾಚ್ ಅಲ್ಲಿ ಆರ್ಸಿಬಿ ಸೋಲ್ತು, ಬೇಜಾರಾಗೋಯ್ತು. ಫೋನ್ ನೋಡ್ದೆ, ಮೆಸೇಜ್ ನೋಡ್ದೆ. ಹೇ ಚಿನ್ನು, ಕ್ರಿಕೆಟ್ ನೋಡೋ ಬರದಲ್ಲಿ ರೆಸ್ಪಾಂಡ್ ಮಾಡಕ್ ಆಗ್ಲಿಲ್ಲ, ಐ ಆಮ್ ಸಾರಿ ಅಂತ ಮೆಸೇಜ್ ಮಾಡ್ದೆ. 1 ಟಿಕ್ ಬಂತು. DP ರಿಮೂವ್ ಮಾಡಿದಾಳೆ. ಅಲ್ಲ, ನನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದಾಳೆ. ಕಾಲ್ ಮಾಡ್ದೆ ರೀಚ್ ಆಗ್ತಿಲ್ಲ, ಎಲ್ಲಾ ಕಡೆ ಬ್ಲಾಕ್ ಮಾಡಿದಾಳೆ. 1 ದಿನ ಆಯ್ತು, 2 ದಿನ ಆಯ್ತು, ಅವಳ ಜೊತೆ ಮಾತಾಡಿ 3 ದಿನ ಆಯ್ತು. ಒಂದ್ ಐಡಿಯಾ ಬಂತು, ಫೋನ್ ಪೇಲ್ ಮೆಸೇಜ್ ಮಾಡೋಣ ಅಂತ. ಚಿನ್ನು ಐ ಆಮ್ ಸಾರಿ, ಐ ವಾಂಟ್ ಟು ಟಾಕ್ ಅಂತ ಫೋನ್ ಪೇಲ್ ಮೆಸೇಜ್ ಮಾಡ್ದೆ. ಮ್ಯಾಚ್ ನೋಡ್ಕೊಂಡೆ ರೆಸ್ಪಾಂಡ್ ಮಾಡ್ಬೋದಿತ್ತಲ್ವಾ. ಛೇ, ಅಳು ಬರೋ ತರ ಆಗ್ತಿದೆ. ಮಿಸ್ಸಿಂಗ್ ಯು ಸೋ ಮಚ್ ಚಿನ್ನು. ಕಾಲ್ ಮಾಡ್ದೆ, ರಿಂಗ್ ಆಗ್ತಿದೆ. ಫೋನ್ ರಿಸೀವ್ ಮಾಡಿದ್ಲು. ಹಲೋ ಚಿನ್ನು, ನನ್ನ ಮರೆತೇನ ಹೇಳೋ. ಕೇಳ ನಿನ ಚಿತ್ಯಾಗ ತಿಂದಿಲ್ಲ ಕೂಳ. ಮುದ್ದು, ನನ್ನ ಮುದ್ದು, ನಿನ್ನ ಮರೆತಿಲ್ಲ ನಾನು. ಕೇಳ ನಿನ್ನ ಚಿಂತ್ಯಾಗ ತಿಂದಿಲ್ಲ ಕೂಳ. ಇದೇ ತರ ತುಂಬಾ ಸ್ಟೋರೀಸ್ ಇವೆ. ಯಾರೆಲ್ಲ ಲವ್ ಅಲ್ಲಿ ಇದೀರೋ ಅವರು ಸಿಂಗರ್ಸ್ಗೆ ಶೇರ್ ಮಾಡಿ ಹೇಳಿ. ಮಗ ಲವ್ ಅಲ್ಲಿ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ.